అన్ని పెట్టినాను అవును ఇది చూసామనంతా పెట్టినాను చూడు ముందని వేరే పెట్టుకొని వచ్చేస్తాను ಸರ್ ಈ ಕಡೆ ನೋಡಿ ಸರ್ ಸರ್ ತಿಳ್ಕೋದಪ್ಪ ನಿನಗಿಂತ ಬೇಕು ನನಗೆ ಲೇಟ್ ಮಾಡಿದ್ರೆ ಪ್ರಜಾಮೆ ಓಂ ಭೂಮರ್ಥೇನರ್ಥರಣೆ ಲೋಕಪಾಲಿನೇ ವಿದ್ರತಾಯ ವರಾಹೇ ನಾರಕ್ಷಸ್ತಮಾಂ ಪದೇ ಪದೇ ಭೂದೇವತಾಭ್ಯೋ ನಮಃ. ಇವತ್ತಿನ ದಿವಸ ಏನು ನಮ್ಮ ಹಾವಣಿ ಹೋಬಳಿಯ ಕೆಲವು ಗುದ್ಲಿ ಪೂಜೆಗಳನ್ನು ಸಾಕಷ್ಟು ಪೆಂಡಿಂಗ್ ಇದ್ವು. ಇದು ಮಾರ್ಚ್ 31 ಒಳಗಡೆ ಕಾರ್ಯರೂಪಕ್ಕೆ ಬರಬೇಕಾಗಿದ್ದರಿಂದ ಅತಿ ಶೀಘ್ರದಲ್ಲಿ ತುರ್ತಾಗಿ ಈ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗಲಿಕ್ಕೆ PRDಯಿಂದ ಮತ್ತು KRDಯಿಂದ ಸ್ವಲ್ಪ ಒತ್ತಡ ಇತ್ತು. ಅದರಿಂದ ಹೈಟೆಕ್ ಅಂಗನವಾಡಿ ಕೇಂದ್ರ ಒಂದು ಶಂಕುಸ್ಥಾಪನೆ ಇವತ್ತು ಸ್ಟಾರ್ಟ್ ಆಗಿದೆ, ಒಂದು 20 ಲಕ್ಷದಲ್ಲಿ. ಅದಾದಮೇಲೆ ಒಂದು ಕಾಲೋನಿಯಲ್ಲಿ CC ರೋಡ್ಸು ಪೆಂಡಿಂಗ್ ಇರ್ತಕ್ಕಂಥ CC ರೋಡ್ ಗುದ್ಲಿ ಪೂಜೆಗೆ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿವಸ ಅಂತರ್ಗಂಗೆ ಬಂದು ರೋಡ್ ಉದ್ಘಾಟನೆ ಮಾಡಬೇಕಿತ್ತು, ರೋಡ್ ಶಂಕು ಮಾಡಬೇಕಿತ್ತು. ಸ್ವಲ್ಪ ಕಾಂಟ್ರವರ್ಸಿ ಇರೋದ್ರಿಂದ ನೆಕ್ಸ್ಟ್ ವೀಕ್ ಬಂದು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ. ಅದಾದಮೇಲೆ ಬಹುದಿನಗಳ ಕನಸು ನಮ್ಮ ಕಗ್ನಳ್ಳಿ ಏನು ರೋಡು ಸುಮಾರು ಸಾಕಷ್ಟು ವರ್ಷಗಳಿಂದ ಏನೋ ಊರಿಗೆ ಟಾರು ವ್ಯವಸ್ಥೆ ಇಲ್ಲದ ಕಾರಣಕ್ಕೋಸ್ಕರ ಡಾಂಬರೀಕರಣವನ್ನು ಸುಮಾರು 1.5 ಕೋಟಿ ವ್ಯವಸ್ಥೆಯಲ್ಲಿ ಡಾಂಬರೀಕರಣವನ್ನು ವ್ಯವಸ್ಥೆ ಆಗಿದೆ. ಅದು ಕೂಡ ಇವತ್ತು ಪೂಜೆ ನೆರವೇರ್ತಾ ಇದೆ. ಈ ಎಲ್ಲ ಪೂಜೆಗಳಿಗೂ ಅತಿ ಶೀಘ್ರದಲ್ಲೇ ಮಾರ್ಚ್ 31ನೇ ತಾರೀಕು ಒಳಗಡೆ ಇದು ಫಂಡ್ ಮುಗಿಸ್ಬೇಕಾಗಿತ್ತು. ಆ ಕಾರಣಕ್ಕೆ ಹೋಗಿ ಈ ಒಂದು ಎಲ್ಲರೂ ಬಂದರು. ಇವತ್ತು ನಮ್ಮ ಸಾಕಷ್ಟು ಲೀಡರ್ಸು, ನಮ್ಮ MR ಮುಳ್ಳಿಯವರು ಮತ್ತು ನಮ್ಮ DCC ಬ್ಯಾಂಕ್ ನಿರ್ದೇಶಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಗೊರಳ್ಳಿ ಪ್ರಭಾಕರ್ ಅವರು ಹಾಗೂ ಲಕ್ಷ್ಮಣವರು, ನಮ್ಮ ಜಗದೀಶ್ ಅವರು, ವರ್ಧಪ್ಪನವರು, ಕೋದಂಡ ಅವರು ಮತ್ತು ವಿಶೇಷವಾಗಿ ಅವಣಿ ಬಾಬು ಅವರು ಮತ್ತು ನಮ್ಮ ಪದ್ಮನಾಭ ಸ್ವಾಮಿ ಅವರೆಲ್ಲ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮ ಬಂದು ನೆರವೇರಿಸ್ಕೊಟ್ಟಿದ್ವಿ. ಅದರಿಂದ ಇವಾಗ ಇಲ್ಲಿಂದ ನಾವು ಕಗ್ನಳ್ಳಿಗೆ ಹೋಗಿ ಅಲ್ಲಿ ರೋಡ್ ಪೂಜೆ ಮುಗಿಸಿ ಅಲ್ಲಿಂದ ನಾನು ನೈಟು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಅಧಿವೇಶನ, ಚಳಿಗಾಲ ಅಧಿವೇಶನ ನಡೀತಾ ಇದೆ. ಸಾಕಷ್ಟು ವಿಷಯಗಳು ಚರ್ಚೆಗೆ ಬರೋದ್ರಿಂದ ಸುಮಾರು 4 ವಿಷಯಗಳು ಚರ್ಚೆಗೆ ಹಾಕೊಂಡಿದ್ದೀನಿ. 4 ವಿಷಯಗಳಿಗೆ ಅರಣ್ಯ ಇಲಾಖೆ ಮೇನು ಮತ್ತು ಅದಾದಮೇಲೆ ಆರೋಗ್ಯ ಇಲಾಖೆ, ಅದಾದಮೇಲೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಕರೆದಿದ್ದೀನಿ. ಅದರಿಂದ ನಾನು 20 ದಿವಸ 19ನೇ ತಾರೀಕುವರೆಗೂ ಅಲ್ಲೇ ಇರಬೇಕಾದ ಕಾರಣಕ್ಕೋಸ್ಕರವಾಗಿ ಎಲ್ಲ ತುರ್ತಾಗಿ ಬೇಗ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ನೈಟ್ ಹೊರಡ್ತಾ ಇದ್ದೀನಿ. ಸೊ ಏನಿದ್ರು ಕೂಡ ಮುಂದಿನ ದಿವಸ ಬಂದು 21ನೇ ತಾರೀಕಿಂದ ಒಂದು ಮುಂಬರುವ ಕಾರ್ಯಕ್ರಮದ ಬಗ್ಗೆ ತಮ್ಮನ್ನೆಲ್ಲ ಕರೆದು ನಾನು ಮಾತಾಡ್ತೀನಿ. ಅದರಿಂದ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ, ನಾನು ಮತ್ತೆ ಸಮೃದ್ಧಿ ಮಂಜಣ್ಣಕ್ಕೆ, ದಿವಂಗತ ಆಲಂಗೋರ್ ಶ್ರೀನಿವಾಸ್ಗೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ
ಗೌರವಾನ್ವಿತ ರಘುಪತಿ ಸರ್ ಅವರೇ, ಹಾಗೂ ನಗರಸಭಾ ಮಾಜಿ ಅಧ್ಯಕ್ಷರು ಹಾಗೂ ಹಿತೈಷಿಗಳು ಮತ್ತು ಮುಖಂಡರಾಗಿರ್ತಕ್ಕಂಥ MR ಮುರಳಿ ಸರ್ ಅವರೇ, ಹಾಗೂ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರೇ, ಲಕ್ಷ್ಮಣ್ ಅವರೇ, ಹಾಗೂ ನಮ್ಮ ಎರಳಿ ಸೋಮಶೇಖರಣ್ಣವರೇ, ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರೇ, ನಮ್ಮ ಚಂದ್ರಣ್ಣವರೇ, ನಮ್ಮ ಪದ್ಮನಾಭಸ್ವಾಮಿ ಅವರೇ, ನಮ್ಮ ವರ್ಧಣ್ಣವರೇ, ನಮ್ಮ ಅಮರಮ್ಮನವರೇ, ಹಾಗೂ ನಮ್ಮ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ನಮ್ಮ ಹರೀಶ್ ಅವರೇ, ಕೋದಂಡವರೇ, ಸೊ ಎಲ್ಲ ನನ್ನ ಹಿರಿಯ ಮತ್ತು ಹಿರಿಯ ಮಿತ್ರಗಳೇ, ವಿಶೇಷವಾಗಿ ಮಾಧ್ಯಮ ಮಿತ್ರರೇ, ಹಾಗೂ ಎಲ್ಲ ನನ್ನ ಕಗ್ನಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ಬಲ್ಲಾ ಪಂಚಾಯತ್ ಎಲ್ಲ ನನ್ನ ಹಿತೈಷಿಗಳಿಗೂ ಹಾಗೂ ನನ್ನ ಇದಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ, ಒಂದು ದಿವಸ ಸಾಕಷ್ಟು ದಿನಗಳಿಂದ ಈ ಊರು ನಾನು ಎಲೆಕ್ಷನ್ ಬಂದಾಗ ನಾನು ನೋಡ್ಕೊಂಡು ಹೋಗಿದ್ದೆ. ನಾನು ಯೂನಿಟ್ ಎಂಬುದ ಮಳೆ ಬಿದ್ದಿತ್ತು, ತುಂಬ ಅಧ್ವಾನ ಆಗಿತ್ತು, ರೋಡು ತುಂಬ ಅಧ್ವಾನ ಆಗಿತ್ತು, ಸಮಯ ಸಂದರ್ಭ ಬಂದಿರಲಿಲ್ಲ. ಸೊ ಈಗ ಸಮಯ ಸಂದರ್ಭ ಬಂತು, ಅದರಿಂದ ಅವಾಗಲೇ ನಾನು ಸ್ವಲ್ಪ ಬೇರೆ ಕಗ್ನ ಹೇಳಕ್ಕೆ ಹೋಗಿ ಈ ಕಗ್ನ ಹೇಳಿದೆ. ರೋಡಿಂದ ಇಲ್ಲಿ ತನಕ 80 ಲಕ್ಷ ರೂಪಾಯಿ ಕಾಮಗಾರಿಯನ್ನು ನಾಳೆ ಸ್ಟಾರ್ಟ್ ಮಾಡಲಿಕ್ಕೆ ಮಾನ್ಯ ಪ್ರಭಾಕರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಹಾಗೂ ಇಲ್ಲಿ ಬಂದಮೇಲೆ ಇಷ್ಟೊಂದು ವಿಷಯ ಗೊತ್ತಾಯಿತು. ಯಾಕಂದರೆ ಊರು ಎಂಟ್ರೆನ್ಸಲ್ಲಿ ಒಂದು ಐಮಾಸ್ ದೊಡ್ಡ ಲೈಟ್ ಬೇಕಿತ್ತು, ಅದು ಕೂಡ ಅತಿ ಶೀಘ್ರದಲ್ಲೇ ಐಮಾಸ್ ಲೈಟ್ ಹಾಕಿ ಅದು ಉದ್ಘಾಟನೆ ಬರ್ತಿತ್ತು.